ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಬಂಧುಗಳಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿಂದ ಒಂದು ವಿಶೇಷವಾದ ಒಂದು ಸರಣಿ. ಏನು ಸರಣಿ? ಒಂದು ಸೈಟನ್ನು ಕೊಂಡ್ಕೋಬೇಕಾದ್ರೆ ಯಾವ್ಯಾವ ರೀತಿ ನೋಡಬೇಕು ಅಂತ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಅದರಲ್ಲಿ ಏನೇನು ಜನ ಮಿಸ್ಟೇಕ್ಸ್ ಮಾಡ್ತಾ ಇರ್ತಾರೆ, ಆ ಮಿಸ್ಟೇಕ್ಸನ್ನೇ ಯಾವ ರೀತಿ ಸರಿಪಡಿಸ್ಕೋಬೋದು ಅಂತಂದು ತಿಳಿಸ್ತೀನಿ. ಯಾಕಂದರೆ ಅವರು ಪ್ರಶ್ನೆ ಕೇಳಿದ್ದಾರೆ ಏನು ಅಂತಂದರೆ, ಒಂದು ಸೈಟನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕಾದ್ರೆ ಅನುಸರಿಸಬೇಕಾದಂಥ ಕ್ರಮಗಳೇನು ಅಂತ ಕೇಳಿದ್ದಾರೆ. ಅದು ಒಂದು ಎಪಿಸೋಡಲ್ಲಿ ಹೇಳೋಕ್ಕಾಗಲ್ಲ, ಹಾಗಾಗಿ ಹಲವಾರು ಕ್ರಮಗಳಿದೆ. ಆ ಕ್ರಮಗಳಲ್ಲಿ ಒಂದೊಂದು ಶನಿವಾರ ಹೇಳ್ತಾ ಹೋಗ್ತಾ ಇರ್ತೀವಿ. ಓಕೆ, ಅದೊಂದು ಪ್ಲಸ್ ಇನ್ನೆರಡು ಪ್ರಶ್ನೆಗಳನ್ನು ತೊಗೊಳ್ತಾ ಇದ್ದೀನಿ. ಅದರಲ್ಲಿ ಏನು ಅಂತಾರೆ, ಮೊದಲ ಪ್ರಶ್ನೆ ಏನು ಕೇಳಿದೆ ಅಂದರೆ, ಈಶಾನ್ಯದ ಹಾಲಲ್ಲಿ ಟಿ ವಿಯನ್ನು ಯಾವ ಕಡೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಹೀಗೆ ಅಂತ ತೊಗೊಂಡಾಗ ಏನಾಗುತ್ತೆ ಅಂದರೆ, ಈ ಫಸ್ಟ್ ಕ್ವಾಡ್ರಂಗಲ್ ಬಂದ್ಬಿಟ್ಟು ಇದು ಈಶಾನ್ಯ ಅಂತ ಆಗುತ್ತೆ. ನಾರ್ತ್ ಈಸ್ಟ್ ಡೋರ್ ಇಲ್ಲೋ ಇರಬಹುದು. ಬಟ್ ಈ ಭಾಗದಲ್ಲಿ ವಿಶೇಷವಾಗಿ ಟಿ ವಿಯನ್ನು ಎಲ್ಲಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಾರ್ತ್ ಈಸ್ಟ್ ಎಕ್ಸಾಕ್ಟ್ಲಿ ಇಲ್ಲಿ ಇಡೋಕ್ಕಂತೂ ಒಪ್ಪೋದಿಲ್ಲ ನಾವು. ಯಾಕೆ ಅಂತಂದರೆ ಅದರ ಬೇರೆ ತತ್ವಗಳು ಬೇರೆ ಇರುತ್ತೆ. ಸೊ ಇಲ್ಲಿ ಬಂದಾಗ ಏನು ಮಾಡ್ಬೋದು ಅಂದರೆ, ಈಸ್ಟ್ ಕಡೆ ಇಟ್ಕೊಂಡ್ರೆ ಟಿ ವಿ ಒಳ್ಳೆಯದು, ಅಥವಾ ನಾರ್ತ್ ಕಡೆ ಇಟ್ಕೊಂಡ್ರೆ ಒಳ್ಳೆಯದು. ಈಸ್ಟ್ ಕಡೆ ಇಟ್ಕೊಂಡ್ರೆ ಯಾವುದನ್ನು ಹೆಚ್ಚಾಗಿ ನೋಡ್ತೀರಾ, ನಾರ್ತ್ ಕಡೆ ಇಟ್ಕೊಂಡ್ರೆ ಯಾವುದನ್ನು ಹೆಚ್ಚಾಗಿ ನೋಡ್ತೀರಾ ಅಂತಂತಂದರೆ, ನಾರ್ತ್ ಕಡೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ನೀವು ಏನೇ ನೋಡ್ಬೋದು, ಹೆಚ್ಚಾಗಿ ಏನು ಮಾಡ್ತೀರಾ ಅಂದರೆ, ಅದರಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಅಥವಾ ಪ್ರಪಂಚದ ವ್ಯಾಪಾರ ವ್ಯವಹಾರ, ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೆಚ್ಚೆಚ್ಚಾಗಿ ಇಲ್ಲಿ ನೋಡ್ತಾ ಹೋಗ್ತಾ ಇರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಸಂಬಂಧಪಟ್ಟಂಥದ್ದನ್ನೆಲ್ಲ ನೋಡ್ತಾ ಹೋಗ್ತಾ ಇರ್ತಾರೆ. ಈ ಕಡೆಗೆ ಈಸ್ಟ್ ಕಡೆಗೆ ಇಟ್ಟಾಗ ಏನಾಗುತ್ತೆ ಅಂತಂದರೆ, ಜ್ಞಾನ ವೃದ್ಧಿ ಆಗುವಂಥದ್ದು. ಜ್ಞಾನ ವೃದ್ಧಿ ಅಂತಂತಂದರೆ ನಿಮಗೆ ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಇಂಟೆಲೆಕ್ಚುಯಲಿ, ಫೈನಾನ್ಷಿಯಲಿ, ಫ್ಯಾಮಿಲಿ, ಸೋಷಿಯಲ್ ಆ್ಯಂಡ್ ಸ್ಪಿರಿಚುವಲ್, ಈ 8 ಭಾಗಗಳಲ್ಲಿ ಯಾವುದಾದ್ರು ಒಂದು ವಿಚಾರದಲ್ಲಿ ನಿಮ್ಮ ಜ್ಞಾನಾಭಿವೃದ್ಧಿ ಏನಾಗಬೇಕು ಅದರ ಬಗ್ಗೆ ಹೆಚ್ಚಿಗೆ ಗಮನವನ್ನು ಕೊಡ್ತಾ ಇರ್ತೀರ. ಕೇಳ್ಬೋದು ನೀವು, ಗುರುಗಳೇ ನಿಮ್ಮ ಮನೇಲಿ ಯಾವ ಕಡೆಗೆ ಇಟ್ಕೊಂಡಿದ್ದೀರಾ ಅಂತ. ನಾನು ಇಟ್ಕೊಂಡಿರೋದು ಟಿ ವಿಯನ್ನು ನನ್ನ ಈಸ್ಟ್ ಭಾಗಕ್ಕೆ ಇಟ್ಕೊಂಡಿದ್ದೀನಿ. ನಮ್ಮದು ಅಷ್ಟೇ ನಾರ್ತ್ ಈಸ್ಟ್ ಭಾಗದಲ್ಲಿ ಬಂದಿದ್ದೆ, ಅಲ್ಲೇನು ಮಾಡ್ಕೊಂಡಿದ್ದೀನಿ, ಈಸ್ಟ್ ಭಾಗದಲ್ಲಿ ನಾನು ಟಿ ವಿಯನ್ನು ಇಟ್ಕೊಂಡಿದ್ದೀನಿ. ಹಾಗಾಗಿ ನನಗೇನಾಗುತ್ತೆ, ಯಾವಾಗೆಲ್ಲ ನಾನು ಟಿ ವಿ ಮುಂದೆ ಕೂತ್ಕೊಳ್ಳೋದು ಅಪರೂಪ. ನಾನು ಕೂತ್ಕೊಂಡ್ರು ಕೂಡ ಏನು ಮಾಡ್ತೀನಿ, ಜ್ಞಾನ ಅಭಿವೃದ್ಧಿ ಆಗುವಂಥದ್ದು. ಏನು, ಫಿಸಿಕಲ್ ಆರೋಗ್ಯದ ಬಗ್ಗೆ ಆಗಿರ್ಬೋದು, ದೈಹಿಕ ಆರೋಗ್ಯ ಆಗಿರ್ಬೋದು, ಮಾನಸಿಕ ಆರೋಗ್ಯ ಆಗಿರ್ಬೋದು, ಮತ್ತು ಎಮೋಷನಲ್ ಅಂದರೆ ನನ್ನ ಸಂವೇದನೆಗಳು, ಭಾವನೆಗಳು, ಇದರ ಬಗ್ಗೆ ತಿಳ್ಕೊಳ್ಳೋಂಥದ್ದಾಗಿರ್ಬೋದು, ಸಾಂಸಾರಿಕದ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ವ್ಯಾವಹಾರಿಕವಾಗಿ ತಿಳ್ಕೊಳ್ಳೋದಾಗಿರ್ಬೋದು, ಅಥವಾ ಹಣದ ಬಗ್ಗೆ ತಿಳ್ಕೊಳ್ಳೋಂಥದ್ದಾಗಿರ್ಬೋದು, ಹಾಗೆಯೇ ಸಮಾಜದ ಬಗ್ಗೆ ತಿಳ್ಕೊಳ್ಳೋಂಥದ್ದಾಗಿರ್ಬೋದು, ಮತ್ತು ಸ್ಪಿರಿಚುವಲ್ ಅಂತಾರೆ ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಳ್ಳೋಂಥ ವಿಚಾರಗಳನ್ನ ಹೆಚ್ಚಾಗಿ ನೋಡ್ತಾ ಇರ್ತೇನೆ. ಓಕೆ, ಸೊ ಇದನ್ನು ಮಾಡ್ಬೋದು. ಯಾರು ಪ್ರಶ್ನೆ ಕೇಳಿದ್ರು ಇದಕ್ಕೆ ನಿಮಗೆ ಯಾವ ಕಡೆ ಇಟ್ಕೊಂಡ್ರೆ ಏನು ಅಡ್ವಾಂಟೇಜು ಅಂತ ಹೇಳಿದ್ದೀನಿ, ನೀವು ಆ ಕಡೆ ಇಟ್ಕೋಬಹುದು. ಓಕೆ, ಎರಡನೇದು, ಒಬ್ಬರು ಕೇಳಿದರೆ ಪಶ್ಚಿಮದ ಭಾಗದಲ್ಲಿ ಯಾವ ಕಡೆ ನಾವು ಮೇನ್ ಡೋರನ್ನು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಿದ್ದಾರೆ. ನಾನು ಓದ್ ಎಪಿಸೋಡಲ್ಲೇ ಹೇಳಿದ್ದೀನಿ, ಎಲ್ಲ ಕ್ಲಾಕ್ ವೈಸ್ ಹೋಗುತ್ತೆ. ಅಂದರೆ 1 2 3 8, 1 to 8 ಇಲ್ಲಿ, 1 to 8 ಇಲ್ಲಿ, ಮತ್ತು 1 to 8 ಇಲ್ಲಿ ಬರುತ್ತೆ. ಅಂತಂದರೆ 1 2 3 4 5 6 7 8 ಈ ರೀತಿ ಬರುತ್ತೆ. ನೋಡಿ, ಈಗ ಅದೇನಾಗುತ್ತಂದರೆ ಇದು ಅಷ್ಟೇ, 1 2 3 4 5 6 7 8. ಸಾಕಷ್ಟು ಶಾಸ್ತ್ರಗ್ರಂಥಗಳಲ್ಲಿ ಏನು ಹೇಳುತ್ತಂದರೆ 5 4 ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಶಾಸ್ತ್ರಗ್ರಂಥಗಳಲ್ಲಿ 3ನೇದು ಚೆನ್ನಾಗಿರುತ್ತೆ, 3ನೇದು ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಇದು ಎಗೇನ್ ಏನಾಗುತ್ತೆ ಅಂತಂದರೆ, ನಿಮ್ಮ ಮನೆ ನಾರ್ತ್ಗೆ ಎಷ್ಟು ಡಿಗ್ರಿ ಟಿಲ್ಟ್ ಆಗಿದೆ ಅನ್ನೋದರ ಮೇಲೆ ನೋಡಿಕೊಂಡು, ಅದಕ್ಕೆ ಏನಾಗುತ್ತೆ ಅಂದರೆ ದಿಕ್ಚಕ್ರ ಅಂತ ಬರುತ್ತೆ, ಶಕ್ತಿ ಚಕ್ರ ಅಂತ ಬರುತ್ತೆ. ಆ ಚಕ್ರಗಳನ್ನೆಲ್ಲ ಹಾಕಿ ಮಾಡಿದಾಗ ಏನಾಗುತ್ತೆ ಅಂದರೆ, ನಾರ್ತ್ ಕರೆಕ್ಟಾಗಿ ನೀವು ಚಕ್ರವನ್ನು ಅಲೈನ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ನಿಮ್ಮ ವೆಸ್ಟ್ ಯಾವ ಕಡೆ ಇದೆ, ಸೌತ್ ಎಷ್ಟಿದೆ, ಏನಿದೆ, ಎಷ್ಟು ಡಿಗ್ರಿ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಹತ್ರ ಬಂದಾಗ ಏನು ಮಾಡ್ತೀನಿ ಅಂದರೆ, ನಾನು ಇದನ್ನೆಲ್ಲನೂ ಲೆಕ್ಕಾಚಾರ ಮಾಡಿ ಎಷ್ಟು ಡಿಗ್ರಿ ಮಾಡಿಕೊಂಡು ಅಲ್ಲಿಂದ ಇದನ್ನು ಕೊಡ್ತಾ ಇರ್ತೀನಿ. ಯಾಕೆ ಅಂತಾರೆ, ಇದೆಲ್ಲ ಉಚ್ಚ ಸ್ಥಾನಗಳು, ಇವು ನೀಚ ಸ್ಥಾನಗಳು. ಓಕೆ, ದಿಸ್ ಇಸ್ ಸುಪೀರಿಯರ್ ಆ್ಯಂಡ್ ದಿಸ್ ಇಸ್ ಇನ್ಫೀರಿಯರ್. ಈ ಭಾಗಗಳಲ್ಲಿ ಶಕ್ತಿ ಚೈತನ್ಯ ಬಂತು ಅಂತಂದರೆ ಮನೆಯವರಿಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ. ಓಕೆ, ಹೇಳ್ತೇನೆ 3 4 5 ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ತೊಗೋಬಹುದು.
ಅದನ್ನು ಮೇನ್ ಡೋರ್ ಮಾಡಿಕೊಂಡ್ರೆ ಶ್ರೇಯಸ್ಸು ಕಟ್ಟಿಟ್ಟ ಬುತ್ತಿ. ಓಕೆ, ಸಾಕಷ್ಟು ಕೇಸ್ ಸ್ಟಡೀಸ್ಗಳು ಹೋದಾಗ ಅವ್ರು ಕೇಳ್ತಾ ಇರ್ತೀನಿ. ಅಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ, ಯಾವುದೋ ಒಂದು ಗೇಟ್ ಇರ್ತಾರೆ ಅದನ್ನು ಮುಚ್ಚಿಬಿಟ್ಟು ಈ ಕಡೆಗೆ ದೊಡ್ಡದಾಗಿ ಮಾಡ್ಕೊಂಡಿರ್ತಾರೆ. ನಾನು ಕೇಳ್ತೀನಿ, ಸರ್ ಈ ಗೇಟ್ ಯಾಕೆ ಮುಚ್ಚಿದ್ದೀರಾ ಅಂತಂದಾಗ ಅವರು, ಇಲ್ಲ ಸರ್ ಕಾರ್ ಹಿಂಗೆ ತರಬೇಕು, ಹಿಂಗೆ ಯಾಕೆ ಬರೋದು, ಅದು ಮುಂಚೆ ನಮಗೆಲ್ಲ ಕಾರ್ಗೆ ಏನು ಇರಲಿಲ್ಲ, ಓಡಾಡ್ತಾ ಇದ್ವಿ, ಹಾಗಾಗಿ ಬಳಸ್ತಾ ಇದ್ವಿ, ಈಗ ಕಾರ್ಗೆ ಅಂತಂದ್ಬಿಟ್ಟು ಈ ಕಡೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು, ಹಾಗಾಗಿ ಇದೇ ಮೇನ್ ಎಂಟ್ರೆನ್ಸ್ ಅಂತ ನಾವು ತೊಗೊಂಡ್ಬಿಡ್ತೀವಿ, ಗೇಟ್ ಅದೆಲ್ಲ ಮಾಡ್ಕೊಂಡಿರ್ತೀವಿ ಅಂತ ನಾನು ಹೇಳ್ತೀನಿ. ಅವಾಗ ಲೆಕ್ಕಾಚಾರ ಮಾಡ್ಬಿಟ್ಟು ಹೇಳ್ತೀನಿ, ಇರ್ಬೋದು ಸರ್, ಇವಾಗ ಕಾರೆಲ್ಲ ತೊಗೊಂಡಿರ್ಬೋದು, ಬಟ್ ಅವತ್ತು ನಿಮ್ಮ ಹಿರಿಯರು ಮಾಡಿದಷ್ಟು ಆಸ್ತಿ ಇವತ್ತು ನಿಮ್ಮ ಕೈಲಿ ಮಾಡೋಕ್ಕಾಗಿರಲ್ಲ, ಲೆಕ್ಕ ಮಾಡ್ಕೊಳ್ಳಿ ಅಂತಂತೆ. ಹೌದು ಸರ್, ಹೌದು, ಅವತ್ತು ಈ ಗೇಟಲ್ಲಿ ಮಾಡ್ಬೇಕಾದ್ರೆ ಮಾಡಿದಷ್ಟು ಆಸ್ತಿಗಳೇ ಇವತ್ತು ಬೆಳೆದಿರೋದು, ನಾವು ಅದಕ್ಕೆ ಏನೋ ಅಲ್ಪ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ವಿ, ಬಟ್ ಅವ್ರು ಮಾಡೋದಷ್ಟು ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂತಂತ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕಾರನ್ನು ಬೇಕಾದ್ರೆ ಇಲ್ಲಿ ತಂದು ನೋಡಿ, ಬಟ್ ನೀವು ಬಂದು ಇಳಿದ್ಬಿಟ್ಟು ಈ ಎಂಟ್ರೆನ್ಸನ್ನು ಯೂಸ್ ಮಾಡಿ ಆಮೇಲೆ ನನಗೆ ಹೇಳಿ ಅಂತಂತ ಹೇಳಿ. ಆಮೇಲೆ 1.5-2 ವರ್ಷಕ್ಕೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಸರ್, ಬೇಕಾದಷ್ಟು ನಮ್ದು ಇನ್ನೊಂದು ಪ್ರಾಜೆಕ್ಟು ಡಿಸೈನ್ ಮಾಡಿಕೊಡಿ, ಅದು ಮಾಡಿಕೊಡಿ ಬರ್ತಾನೆ ಹೇಳ್ತಾರೆ. ಇದಾಗ್ತಿದೆ ಈ ಸೈನ್ಸು, ಎಕ್ಸ್ಪೀರಿಯನ್ಸಲ್ ಸೈನ್ಸ್ ಏನಿದೆಯಲ್ಲ, ಎಕ್ಸ್ಪೆರಿಮೆಂಟಲ್ ಸೈನ್ಸ್ ಆಗಿ ಪ್ರೂವ್ ಮಾಡ್ತಾ ಇದೆ. ಎಸ್, ದಟ್ ಈಸ್ ರೈಟ್ ಅಂತ ತಂದ್ಬಿಟ್ಟು ಉದ್ಧಾರ ಆಗಿದ್ದಾರೆ. ಓಕೆ, ಯಾರು ಕೇಳಿದ್ರು ಅವರು ಮಾಡ್ಕೋಬೋದು. ಕಾಮನ್ ಮಿಸ್ಟೇಕ್ಸಲ್ಲಿ ಇವತ್ತು ತೊಗೊಳ್ತಾರಂಥದ್ದು ಏನಂದರೆ ಸೈಟ್ ಸೆಲೆಕ್ಷನ್ಗೆ ಅಂತ ಹೋದಾಗ ಏನಾಗುತ್ತೆ ಅಂದರೆ, ಸಾಧಾರಣವಾಗಿ ವಾಸ್ತುಲಿ ಏನಿರುತ್ತೆ ಅಂದರೆ 3 ಪಾಯಿಂಟ್ಗಳನ್ನು ಹೇಳುತ್ತೆ. ಒಂದು ಲ್ಯಾಂಡ್ ಅಂದರೆ ಒಂದು ಲ್ಯಾಂಡ್ ಹೇಗಿರಬೇಕು, ಏನಿರಬೇಕು, ಅದ್ರ ಬಗ್ಗೆ ಮುಂದೆ ಮಾತಾಡ್ತೀವಿ. ಎರಡನೇದು ಲೊಕೇಶನ್, ಯಾವ ಜಾಗದಲ್ಲಿದೆ, ಲೊಕೇಶನ್ ಅಂತಂದರೆ ಆ ಜಾಗದಲ್ಲಿ ಏನೇನಿದೆ ಅಂತ ಅನ್ನೋದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಈ ಲ್ಯಾಂಡಲ್ಲಿ ಅಂತ ಬಂದಾಗ ಲ್ಯಾಂಡ್ನ ಇತಿಹಾಸ ನೋಡಬೇಕಾಗತ್ತೆ, ಅದರ ಮಣ್ಣಿನ ಗುಣವನ್ನು ನೋಡಬೇಕಾಗತ್ತೆ. ಈಗ ರೀಸೆಂಟ್ಲಿ ಒಬ್ಬರು ಹಾಗೇನೆ ಕಳಿಸೋರು, ಎಲ್ಲಿಂದನೋ ಕಳಿಸ್ಬಿಟ್ಟು ತುಂಬ ಬೇಕಾದಷ್ಟೆಲ್ಲ ನನ್ನ ಹತ್ರ ವಾಸ್ತು ಎಲ್ಲ ಮಾಡಿಸ್ಕೊಂಡು ಬೇರೆ ಬಿಲ್ಡಿಂಗ್ಸ್ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಅವರು ಏನು ಮಾಡಿದ್ರು, ಒಂದು ಡಿಸೈನ್ ಕಳಿಸ್ಕೊಟ್ರು, ಒಂದು ಸೈಟ್ ಕಳಿಸ್ಕೊಟ್ರು. ಅದು ವಿಚಿತ್ರವಾಗಿ ಹಿಂಗಿದೆ ಸೈಟ್ ನೋಡಿ, ನಾರ್ತ್ ಹಿಂಗಿದೆ. ಇದು ಯಾವ ಡಿಗ್ರಿಗೆ ಏನಿದೆ ಗೊತ್ತಿಲ್ಲ ನನಗೆ, ನಾನು ಇದಕ್ಕೆ ಡಿಸೈನ್ ಮಾಡೋಕ್ಕಾಗಲ್ಲ. ನಾನು ಮತ್ತೆ ಅವ್ರಿಗೆ ಹೇಳಿದೆ, ಇಲ್ಲ ಸರ್ ಹಿಂಗೆ ಕಳ್ಸೋರು ನನಗೆ ಆಗಲ್ಲ, ಇದೆಷ್ಟು ಡಿಗ್ರಿ ಇದೆ ಗೊತ್ತಾಗಬೇಕು. ಇದು ಗೊತ್ತಾದರೆ ಮಾತ್ರ ನನಗೆ ಅದನ್ನು ಪ್ರಾಪರಾಗಿ ಪ್ಲಾಟ್ ಮಾಡಿ ಪ್ರಾಪರಾಗಿ ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು, ಅದನ್ನು ನಾನು ಡಿವಿಷನ್ ಕೊಡ್ಬೋದು. ಅದಲ್ಲದೆ ಹೋಗುತ್ತೆ ಇದಂತಾರೆ. ಇದೇನಾಗುತ್ತೆ ಅಂದರೆ, ಇದು ಮನೆಗೆ ಅಂತಂದರೆ ಆಗಲ್ಲ. ಇದೇನಾಗ್ಬಿಡುತ್ತೆ ಅಂದರೆ, ಇದು ವ್ಯಾಘ್ರಮುಖ, ಟೈಗರ್ ಫೇಸ್, ಇದು ಮನೆಗಲ್ಲ. ಗೋಮುಖ ಅಂತ ಬರುತ್ತೆ, ಅದಿದ್ರೆ ಚೆನ್ನಾಗಿರುತ್ತೆ. ಓಕೆ, ಇದು ಟೈಗರ್, ಇದು ಮನೆಗೆ ಸರಿ ಹೋಗಲ್ಲ ಸರ್, ಕಮರ್ಷಿಯಲ್ ಏನಾದ್ರು ಮಾಡ್ಬೋದು, ಬಟ್ ನನಗೆ ಡಿಗ್ರಿಗಳು ಗೊತ್ತಾದಾಗ ಮಾತ್ರ ನಾನು ಮಾಡೋಕ್ಕಾಗುತ್ತೆ ಅಂದರೆ, ಸರಿ ಗುರುಗಳೇ ನೀವೇ ಯಾರನ್ನಾರು ಇದ್ರೆ ಕಳಿಸಿ ಮಾಡೋಣ. ಸರಿ, ನಾನು ಸರ್ವೆ ಅವ್ರ ನಂಬರ್ ಕಳಿಸ್ದೆ. ಈ ಸರ್ವೇರ್ ಕೈಲಿ ಮಾಡಿಸ್ಕೊಂಡು ಅವರು ಎಕ್ಸಾಕ್ಟ್ ಡಿಗ್ರಿ ಎಲ್ಲ ಕೊಡ್ತಾರೆ. ಅದನ್ನು ನೋಡ್ಕೊಂಡು ನಾನು ನಿಮಗೆ ಹೇಳ್ಬೋದು, ಇದರಲ್ಲಿ ಎಷ್ಟು ಕಟ್ಬೋದು, ಎಷ್ಟು ಬಿಡ್ಬೋದು, ಏನು ಎಂಥದ್ದು, ಯಾವ ಶೇಪಲ್ಲಿ ತೊಗೋಬೋದು ಅಂತ ಹೇಳಿದೆ ಅಂತಂದರೆ. ಸೊ ಅದು ಮಾಡಿಸಿ ಇವತ್ತು ಕಳಿಸ್ಬಿಟ್ಟಿದ್ದಾರೆ ಅವರು. ಹೊರಗಡೆ ಕಳಿಸಿದೆ ನೋಡಿ, ನಮ್ಗೆ ಆ ಜಾಗ ತುಂಬ ಇಂಟ್ರೆಸ್ಟ್ ಇದೆ, ಮಾಡಿ ಅಂತಂದು ಹೇಳಿದೆ. ಸೊ ಏನಾಗುತ್ತೆ, ಶೇಪ್ ಆಫ್ ದಿ ಲ್ಯಾಂಡ್ ನೋಡಬೇಕಾಗತ್ತೆ, ಲೊಕೇಶನ್ ಆಫ್ ದಿ ಲ್ಯಾಂಡ್ ಎಲ್ಲಿದೆ, ಏನಿದೆ ಅಂತ ನೋಡಬೇಕದು. ಆ ಜಾಗದಲ್ಲಿ ಏನಿದೆ, ದೇವಸ್ಥಾನ ಇದೆಯಾ, ಮಸೀದಿ ಇದೆಯಾ, ಚರ್ಚ್ ಇದೆಯಾ, ಹಾಸ್ಪಿಟ್ಲ್ ಇದೆಯಾ, ದೇವಸ್ಥಾನಗಳಿದೆಯಾ, ಅಥವಾ ಪೊಲೀಸ್ ಸ್ಟೇಷನ್ ಇದೆಯಾ, ಹಾಸ್ಪಿಟಲ್ಸ್ಗಳಿದೆ, ಇವೆಲ್ಲ ನೋಡಬೇಕು. ಇದನ್ನು ಅದು ಲೊಕೇಶನ್ ಅಂತ ಕರಿತೀವಿ. ಆಮೇಲೆ ಎನ್ವೈರ್ಮೆಂಟ್ ಅಂತ ಕರಿತೀವಿ. ಎನ್ವೈರ್ಮೆಂಟ್ ಅಂತಂದರೆ ಆ ಭಾಗದಲ್ಲಿ ವಾತಾವರಣಗಳು ಹೆಂಗಿದೆ ಅಂತ ಅನ್ನೋದು ನೋಡಬೇಕು. ಈ ವಾತಾವರಣ ನೋಡೋಕೆ ಹೋದಾಗ ಏನಾಗುತ್ತೆ, ಅಕ್ಕಪಕ್ಕದಲ್ಲಿ ಕೆರೆಗಳಿದೆಯಾ, ನದಿ ಹರಿತಿದೆಯಾ, ತೊರೆ ಇದೆಯಾ, ಸಮುದ್ರ ಇದೆಯಾ, ಇದೆಲ್ಲ ನೋಡಬೇಕು. ಆ ಜಾಗದಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆಯಾ, ಅಥವಾ ದೊಡ್ಡ ದೊಡ್ಡ ಮರಗಳಿದೆಯಾ, ಸಣ್ಣ ಸಣ್ಣ ಗಿಡಗಳಿದೆಯಾ, ಇದೆಲ್ಲ ನೋಡಬೇಕಾಗುತ್ತೆ. ಇದೆಲ್ಲ ನೋಡಿ ಹೇಳುವಂಥದ್ದೇನೆ ಪ್ರಾಪರ್ ಲ್ಯಾಂಡ್ ಸೆಲೆಕ್ಷನ್ ಆಗುತ್ತೆ. ಓಕೆ, ಇದು ಇವತ್ತು ಜಸ್ಟ್ ಒಂದು ಗ್ಲಿಮ್ಸ್ ಕೊಟ್ಟಿದ್ದೀನಿ. ಮುಂದೆ ಹೋಗ್ತಾ ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಇರ್ತೀನಿ. ನೋಡ್ತಾರೆ, ಸರಿಯಾಗಿ ತಿಳ್ಕೊಳ್ಳಿ, ಸರಿಯಾದ ಜಾಗವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಸುಖ ಸಮೃದ್ಧಿಯಿಂದ ಬಾಳಿ. ಓಕೆ, ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.